ಪಕ್ಷಿಗಳ ಫುಡ್ ಚಾಲೆಂಜ್. ಪಕ್ಷಿಗಳ ಊರಿನಲ್ಲಿ ಆ ದಿನ ಬೆಳಗ್ಗೆ ವಾತಾವರಣ ತುಂಬಾ ವೆರೈಟಿಯಾಗಿತ್ತು. ಯಾವಾಗ್ಲೂ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವ ತಾಯಿಯಂದಿರಾದ ಚೋಟು, ಟುನಿ, ಚಿಚ್ಚು 3 ಜನನು ಇವತ್ತು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಲಿಲ್ಲ. ಅವ್ರ ಗಂಟ್ಲನ್ನ ಸರಿ ಮಾಡ್ಕೊಂಡ್ರು. ಅಡಿಗೆ ಮಾಡೋದಲ್ಲ, ತಿನ್ನೋದೇ ನಿಜವಾದ ಟ್ಯಾಲೆಂಟ್ ಅಂತ ಅವರು ಅರ್ಥ ಮಾಡ್ಕೊಂಡ್ರು. ಆ ದಿನ ಸಂಜೆ ಸಮಯ ಗಾಳಿ ತಂಪಾಗಿ ಬೀಸ್ತಾ ಇದ್ರು ಕೂಡ ಅವರ ಮಾತು ತುಂಬಾನೇ ಹಾಟ್ ಆಗಿತ್ತು. ಆವಾಗ ಚಿಚುಕಾಗಿ ಸ್ಟೈಲ್ ಆಗಿ, ಅಬ್ಬಾ ತುನಿ, ಈ ನಡುವೆ ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ನಿನ್ನೆ ರಾತ್ರಿ ನನ್ನ ಮನೆಯಲ್ಲಿ ಏನ್ ನಡೀತು ಗೊತ್ತಾ? 2 ಕಿಲೋ ಬಿರಿಯಾನಿ, ಅರ್ಧ ಬಕೆಟು ಚಿಕನ್ ಫ್ರೈ ನಾನು ಒಬ್ಳೇ ತಿಂದೆ. ನನ್ನ ಚಿನ್ನು ನನ್ನ ನೋಡಿ ಕೇಳ್ತಾನೆ, ಅಮ್ಮ ನೀನೇನು ಮನುಷ್ಯ ಅಥವಾ ರಾಕ್ಷಸಿನ ಅಂತ. ಚೋಟು ಗಿಳಿ ನಗುತ್ತಾ, ಸಾಕು ನಿಲ್ಸು ನಿನ್ನ ಬಿರಿಯಾನಿ ಗೋಲ. ಅದೆಲ್ಲ ಒಂದು ಲೆಕ್ಕನ. ನಾನ್ ಮೊನ್ನೆ ಒಂದು ಮದ್ವೆಗೆ ಹೋಗಿ ಕೂತ್ಕೊಂಡೆ. 50 ರೀತಿಯ ಬಗೆ ಬಗೆಯಾದ ಐಟಮ್ಗಳಿತ್ತು. ಅಷ್ಟು ಐಟಮ್ನ ಎಲೆ ಅರ್ಧ ಹೋಗದ ಹಾಗೆ ನಾನು ಒಬ್ಳೆ ಕೂತ್ಕೊಂಡು ಊಟ ಮಾಡಿದೆ. ಅಲ್ಲಿರೋರು ಬಡ್ಸಿ ಕೈ ನೋವಾಯ್ತು ಅವರಿಗೆ. ಸಾಕು, ನೀವಿಬ್ರು ನಿಲ್ಲಿಸ್ತೀರಾ? ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಲ್ಲ. ಬೆಳಿಗ್ಗೆ ಸೂರ್ಯ ಉದಯಿಸಿದಾಗಿಂದ ಅಸ್ತಮ ಆಗುವ ತನಕ ನಾನು ತಿಂತಾನೆ ಇರ್ತೀನಿ, ಅಷ್ಟು ಪವರ್ಫುಲ್. ಅಲ್ಲಿದ್ದ ಅಕ್ಕಿ ಎಲ್ಲನೂ ಖಾಲಿ ಆಯ್ತು. ಯಾಕೆ ಗೊತ್ತಾ? ನಾನು ಅನ್ನ ಮಾಡ್ಕೊಂಡೇನ್ ತಿನ್ಲಿಲ್ಲ, ಅಲ್ಲಿದ್ದ ಅಕ್ಕಿನ ಹಾಗೇನೆ ತಿನ್ಬಿಟ್ಟೆ. ಅಷ್ಟೊಂದು ಹಸಿವು ನನಗೆ. ಅಯ್ಯೋ, ಹಾಗೇನೆ ಅಕ್ಕಿನೇ ತಿಂತಾರ ಯಾರಾದ್ರೂ? ಮತ್ತೆ ನನ್ ಕೆಪಾಸಿಟಿ ಅಂತದ್ದು. ಹೀಗೆ ಒಬ್ಬೊಬ್ರಾಗಿ ಸುಳ್ಳು ಅಲ್ಲಲ್ಲ ಅವ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು. ಒಬ್ರು ಬೆಟ್ಟನ ಹೊಡೆದಾಕ್ತೀನಿ, ಇನ್ನೊಬ್ರು ನದಿ ನೀರನ್ನ ಕುಡಿದ್ಬಿಡ್ತೀನಿ ಅಂತ ಮಾತಾಡ್ತಾ ಇದ್ದಾಗ ಸರಿಯಾಗಿ ಆ ಸಮಯದಲ್ಲಿ ಕುಹುಬಾತು ಆ ಕಡೆ ಬಂತು. ಸಾಕು ನಿಲ್ಲಿಸ್ತೀರಾ? ಇಲ್ಲಿ ಒಂದು ಪೈಪೋಟಿ ಇದೆ, ನಿಮ್ಮ ಕೆಪಾಸಿಟಿ ಅಲ್ಲ ಅಲ್ಲಿ ಗೊತ್ತಾಗುತ್ತೆ. ಏನ್ ಕುಹು, ಬ್ಯೂಟಿ ಕಾಂಪಿಟೇಷನ್ ಅದು? ಇಲ್ಲ ಚಿಚ್ಚು, ಇದು ಮಹಾಭೋಜನ ಸಂಗ್ರಮ. ನಮ್ಮ ಊರಲ್ಲಿರುವ ಮಗಿಯವರು ಮತ್ತು ಲೂಸಿಯವರು ಇಬ್ರು ಸೇರ್ಕೊಂಡು ಈ ಊರಿನಲ್ಲಿ ಮಹಾಭೋಜನ ಕೂಟವನ್ನು ಏರ್ಪಡಿಸಿದರೆ ಯಾರು ಅಧಿಕ ತಿಂತಾರೋ ಅವರಿಗೆ ಪ್ರೈಸ್. ಹೌದಾ? ಹಾಗಾದ್ರೆ ನನಗೇನೆ ಫಸ್ಟ್ ಪ್ರೈಸ್. ನಾನು ಇವಾಗ್ಲೇ ಹೊರಡ್ತೀನಿ. ಚೋಟು ನಿಲ್ಲು, ಹಾಗೇನೆ ಹೋದ್ರೆ ಆಗೋದಿಲ್ಲ. ಈ ಪಂದ್ಯದಲ್ಲಿ ಸೇರ್ಕೊಳ್ಳಕ್ಕೆ 1000 ರೂಪಾಯಿ ಕಟ್ಬೇಕು. ಆಮೇಲೆ ಗೆದ್ದವರಿಗೆ ಚಿನ್ನದ ನಾಣ್ಯ ಸಿಗುತ್ತೆ. ಏನು, 1,000ನಾ? ಪರವಾಗಿಲ್ಲ, ನಾವು ತಿನ್ನುವ ಊಟಕ್ಕೆ ಅದು ತುಂಬಾ ಕಡಿಮೆನೆ. ಬನ್ನಿ ನಾವು ಹೋಗಿ ನಮ್ಮ ಪವರ್ ಏನು ಅಂತ ತೋರಿಸಿ ಬರೋಣ. ಆ ಬಂಗಾರ ನನ್ನ ಅಡಿಗೆ ಮನೆಗೆ ಸೇರ್ಬೇಕಾಗಿದ್ದು. ಏನು, ನಿನ್ನ ಅಡಿಗೆ ಮನೆಯಲ್ಲ, ಅದು ನನ್ನ ಮೇಕಪ್ ಕಿಟ್ಟಿಗೆ ಬಂದ್ ಸೇರುತ್ತೆ. ಬನ್ನಿ ನೋಡೋಣ. ಅದನ್ನು ಕೇಳಿ ಎಲ್ರು 100 ರೂಪಾಯಿನ ತಗೊಂಡು ಅಲ್ಲಿಂದ ಹೊರಟ್ರು. ಅವ್ರ ಹಿಂದ್ಗಡೆನೆ ಕುಹು ನಗುತ್ತಾ ಹೋಗ್ತಾ ಇದ್ಲು. ಅದು ಊರಿನ ಮಧ್ಯದಲ್ಲಿರುವ ಒಂದು ಮೈದಾನ. ಅಲ್ಲಿ ಒಂದು ಚಾರ್ಮಿಯಾನ ಹಾಕೊಂಡು ಸುಮಾರು ಆಹಾರಗಳನ್ನ ಮಾಡಿಟ್ಟಿದ್ರು. ಬಿರಿಯಾನಿ, ಪುಳಿಯೋಗರೆ, ವಡೆ, ಹೀಗೆ ಎಲ್ಲಾನು ಮಾಡಿ ಬಿಸಿ ಬಿಸಿಯಾಗಿತ್ತು. ಆವಾಗ ಮಹಿಹದ್ದು ಹಾಗೂ ಲೂಸಿ ಇಬ್ರು ಕೌಂಟರ್ ಅಲ್ಲಿ ಕೂತ್ಕೊಂಡಿದ್ರು. ಚಿಚುಕಾಗಿ ಅವಳ ಹತ್ರ ಇರುವ ಒಂದು 100 ರೂಪಾಯಿನ ಆ ಟೇಬಲ್ ಮೇಲೆ ಇಟ್ಟು, ಮಗಿಯವ್ರೇ ತಗೊಳ್ಳಿ, 1000 ರೂಪಾಯಿ ನನ್ನ ಎಂಟ್ರಿ ಫೀಸ್. ಆ ಚಿನ್ನವನ್ನು ಪ್ಯಾಕ್ ಮಾಡಿ ಇಡಿ, ಹೋಗೊತ್ತಿಗೆ ತಗೊಂಡೋಗ್ತೀನಿ. ಮಹಿಹದ್ದು ನಗುತ್ತಾ, ಅಯ್ಯೋ ಚಿಚ್ಚು, ಇನ್ನು ಪೈಪೋಟಿಯೇ ಆರಂಭವಾಗಿಲ್ಲ. ನೀವು ಒಬ್ರೇ ತಿಂದ್ರೆ ಮಜಾ ಹೇಗೆ ಇರುತ್ತೆ? ಹೌದು, ನಿಮ್ಮ ಮಕ್ಕಳೆಲ್ಲ ಎಲ್ಲೋದ್ರು? ನಮ್ಮ ಮಕ್ಕಳು ಮನೇಲಿದ್ದಾರೆ. ಅವ್ರು ಯಾಕೆ? ಅದ್ರಲ್ಲೇ ಇರೋದು ಟ್ವಿಸ್ಟ್. ಈ ಚಾಲೆಂಜು ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೂ. ಇದು ಫ್ಯಾಮಿಲಿ ಪ್ಯಾಕೇಜ್. ಅಂದ್ರೆ ನೀವು ಹೋಗಿ ಬನ್ನು, ಬುಜ್ಜಿ, ಚಿನ್ನುನ ಕೂಡ ಕರ್ಕೊಂಡ್ಬರ್ಬೇಕು. ಅವಾಗ್ಲೇ ಇದು ಕಂಪ್ಲೀಟ್ ಆಗೋದು. 1000 ರೂಪಾಯಿಗೆ ಇಬ್ರು ತಿನ್ಬೋದು. ಅಮ್ಮ ಮಗ ಇಬ್ರು ಸೇರ್ಕೊಂಡು ತಿನ್ಬೇಕು. ಯಾರು ಜಾಸ್ತಿ ತಿಂತಾರೋ ಆ ಟೀಮೇ ಗೆದ್ದ ಹಾಗೆ. ವಾವ್, ಸೂಪರ್ ಆಫರ್. 1000 ರೂಪಾಯಿ ಕೊಟ್ಟು ಇಬ್ರು ಊಟ ಮಾಡದ? ನನ್ನ ಬುಜ್ಜಿಗೆ ಹಸಿವು ಜಾಸ್ತಿ, ಅವಳನ್ನೇ ಕರ್ಕೊಂಡ್ಬರ್ತೀನಿ. ನಾನು ನನ್ನ ಬನ್ನುನ ಕರ್ಕೊಂಡ್ಬರ್ಬೇಕಾ? ಅವ್ನ್ ಬಂದ್ರೆ ಇಲ್ಲಿರುವ ಊಟ ಎಲ್ಲ ಖಾಲಿ ಮಾಡ್ಬಿಡ್ತಾನೆ. ಸರಿ, ನನ್ನ ಅದೃಷ್ಟ, ಕರ್ಕೊಂಡ್ಬರ್ತೀನಿ. ತಾಯಿಯಂದ್ರೆ ಎಲ್ರು ಮಕ್ಳನ್ನ ಮನೆಗೆ ಹೋಗಿ ಕರ್ಕೊಂಡ್ ಬಂದ್ರು. ಆವಾಗ ಬನ್ನು ಒಳ್ಳೆ ನಿದ್ರೆಯಲ್ಲಿದ್ದ. ಫುಡ್ ಅಂತ ಕೇಳಿದ ತಕ್ಷಣ ಆ ನಿದ್ರೆನ ಬಿಟ್ಟು ಬಂದ. ಹಾಗೆ ಗೇಮ್ ಕೂಡ ಶುರುವಾಯ್ತು. ಎಲ್ರು ಟೇಬಲ್ ಮುಂದ್ಗಡೆ ಬಂದು ಕೂತ್ಕೊಂಡಿದ್ರು. ಒಂದ್ ಕಡೆ ತಾಯಿಯಂದ್ರು, ಇನ್ನೊಂದ್ ಕಡೆ ಮಕ್ಳು. ಟೀಮ್ 1 ಟುನಿ ಹಾಗೂ ಬುಜ್ಜಿ, ಟೀಮ್ 2 ಚೋಟು ಹಾಗೂ ಬನ್ನು, ಟೀಮ್ 3 ಚಿಚು ಹಾಗೂ ಚಿನ್ನು. ಮೊದಲ ರೌಂಡು ಮೆಣಸಿನಕಾಯಿ ಬಜ್ಜಿ. ಪ್ಲೇಟಿಗೆ 20 ಇರುತ್ತೆ. ಸ್ಟಾರ್ಟ್. ಚಿಚು ಆ ಬಜ್ಜಿನ ನೋಡಿ ಹೆದರ್ಕೊಂಡ್ಲು. ಅಯ್ಯೋ, ಆಯಿಲ್ ಫುಡ್, ಇದನ್ನ ತಿಂದ್ರೆ ನನ್ ಮುಖ ಎಲ್ಲ ಏನಾಗೋದು? ಲೈ ಚಿನ್ನು, ನೀನ್ ತಿನ್ನೋ. ಅಯ್ಯೋ, ನನಗಾಗಲ್ಲ ಮಮ್ಮಿ, ನನಗೆ ಖಾರ ತಿನ್ನಕ್ಕಾಗಲ್ಲ. ನೀನೇ ತಾನೇ ದೊಡ್ಡ ಸ್ಥಿತಿ ತೋರಿಸಿದ್ದು ಬಕೆಟ್ ಬಿರಿಯಾನಿ ತಿಂದೆ ಅಂತ. ಇವಾಗ ಈ ಮೆಣಸಿನಕಾಯಿ ಬಜ್ಜಿ ನಿನಗೆ ಜುಜಿಬಿ. ಚಿಚು ಬೇರೆ ದಾರಿ ಇಲ್ದೆ ಒಂದು ಬಜ್ಜಿನ ತಿನ್ಲು. ಅಯ್ಯೋ, ಖಾರ ಖಾರ, ಅಬ್ಬಾ ನಾಲಿಗೆ ಎಲ್ಲ ಉರಿತಾ ಇದೆ. ಹಾಗಂತ ನೀರ್ ಕುಡ್ದು, ತುನಿ ನೀನು ತಿಂತಾ ಇದೀಯಾ? ತುನಿ ಕಷ್ಟಪಟ್ಟು ತಿಂದು, ತಿಂತಾ ಇದೀನಿ ಚಿಚ್ಚು.
ನಾನು ದೊಡ್ಡಸ್ತಿಕೆಯಿಂದ ಮಾತಾಡ್ದೆ ಅಲ್ವಾ, ಇವಾಗ ಮರ್ಯಾದೆ ಹೋಗ್ಬಾರ್ದು. ಬುಜ್ಜಿ ನೀನ್ ತಿನ್ಬೇಡ. ಅಮ್ಮ ಈ ಬಜ್ಜಿ ಚೆನ್ನಾಗಿದೆ, ನಾನ್ ತಿಂತೀನಮ್ಮ. ಇವಾಗ್ಲೇ ನಿಜವಾದ ಸೀನ್ ಅಲ್ಲಿ ನಡೀತಾ ಇತ್ತು. ಆವಾಗ ಬನ್ನುಗಿಳಿ ಆ ಮೆಣಸಿನ್ಕಾಯಿ ಬಜ್ಜಿನ ಗಾಳಿಯಲ್ಲಿ ಬಿಸಾಕಿ ಅದನ್ನ ಬಾಯಲ್ಲಿ ಹಿಡ್ಕೊಂಡು 1, 4, 6, 10. ಅಬ್ಬಬ್ಬ, ಈ ಬಜ್ಜಿಯಲ್ಲಿ ಖಾರ ಕಡಿಮೆ ಇದೆ. ಇನ್ನಷ್ಟು ಸ್ಪೈಸಿ ಐಟಮ್ ಯಾವಾಗ ಬರುತ್ತೆ? ನನ್ ಬಜ್ಜಿ ಎಲ್ಲ ಖಾಲಿ ಆಯ್ತು. ಚೋಟು ಆಶ್ಚರ್ಯದಿಂದ, ಲೇ, ಅಷ್ಟು ಬೇಗ 20 ತಿನ್ಬಿಟ್ಟ? ನನ್ನ ಒಂದು ಕೂಡ ತಿನ್ನಕ್ ಬಿಡಲ್ವಾ? ಅಮ್ಮ, ನನ್ನ ತಿನ್ನಕ್ ಬಿಡು. ನನ್ಗೆ ಸಪೋರ್ಟ್ ಮಾಡಲ್ವಾ? ನಾನ್ ತಿನ್ನೋದು, ನಿನ್ ಬಿಲ್ ಕಟ್ಟೋದು. ಇವಾಗ 2ನೇ ರೌಂಡ್ ಸ್ವೀಟ್ ವಾರ್. ಮೊದಲನೇ ರೌಂಡ್ ಅಲ್ಲಿ ಬನ್ನು ಹಾಗೂ ಚೋಟು ಇಬ್ರು ಗೆದ್ದಿದ್ರು. ಇವಾಗ 2ನೇ ರೌಂಡ್ ಅಲ್ಲಿ ಸ್ವೀಟ್ ತಿನ್ಬೇಕು. ಕಣ್ಮುಂದ್ಗಡೆ ರೌಂಡ್ ರೌಂಡ್ ಆಗಿ ಸುಮಾರು ಲಡ್ಡುಗಳು ಇರೋದನ್ನ ನೋಡಿ ಚಿಚುಕಾಗೆ, ಅರೆ ಸ್ವೀಟಾ? ಇದು ನನ್ನ ರೌಂಡು, ನನಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಲೇ ಬನ್ನು, ನೀನ್ ಸೈಡಿಗಿರೋ, ನಾನ್ ತಿಂತೀನಿ. ಚಿಚುಕಾಗೆ ಒಂದು ಲಡ್ಡು ತಗೊಂಡು ತಿನ್ನೋಡಿದ್ಲು. ಚೆನ್ನಾಗಿತ್ತು. 2ನೇ ಲಡ್ಡು, 3ನೇ ಲಡ್ಡು, 4ನೇ ಲಡ್ಡು, 5ನೇ ಲಡ್ಡು. 5ನೇ ಲಡ್ಡಿಗೆ ನಿಲ್ಲಿಸ್ಬಿಟ್ಲು. ಚಿಚುಕಾಗೆ ಗಂಟ್ಲು ಹಿಡ್ಕೊಂಡು, ಅಯ್ಯಯ್ಯೋ, ಈ ಸ್ವೀಟ್ ತಿಂದು ನನಗೆ ಯಾಕೋ ಗಂಟ್ಲೆಲ್ಲ ಒಣಗ್ತಾ ಇದೆ. ನನಗಿವಾಗ ನೀರ್ ಬೇಕು. ಟೋನಿ 2 ಲಡ್ಡುಗಳನ್ನ ತಿಂದು, ಅಯ್ಯಯ್ಯೋ ಚಿಚ್ಚು, ನನ್ನಿಂದ ಆಗಲ್ಲ, ನನಗೆ ಶುಗರ್ ಬಂದ್ಬಿಡುತ್ತೆ. ಬುಜ್ಜಿ ನೀನ್ ತಿನ್ನು. ಅಮ್ಮ, ನನಗೆ ಸ್ವೀಟ್ ಇಷ್ಟನೇ, ಆದ್ರೆ ಇಷ್ಟೊಂದು ಸ್ವೀಟು ನಾನ್ ತಿನ್ನಲ್ಲ. ಹಾಗಂತ ಮೆಲ್ಲೆ ತಿಂತಾ ಇದ್ಲು. ಕ್ಯಾಮೆರಾ ಪುನಃ ಬನ್ನನ್ನ ಫೋಕಸ್ ಮಾಡ್ತಿತ್ತು. ಬನ್ನು ಆ ಲಡ್ಡುಗಳನ್ನ ಕ್ರಿಕೆಟ್ ಬಾಲ್ ತರ ಗಾಳಿಯಲ್ಲಿ ಹಾರಾಡ್ಸ್ಕೊಂಡು ತಿಂತಾ ಇದ್ದ. ಆಹಾ, ಲಡ್ಡು ತುಂಬಾ ಚೆನ್ನಾಗಿದೆ. ಲೂಸಿ ಆಂಟಿ, ಲಡ್ಡಲ್ಲಿ ಸ್ವಲ್ಪ ತುಪ್ಪ ಕಡಿಮೆ ಆಗಿದೆ, ಆದ್ರೂ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ. ಸರಿ, ನನಗೆ ಇನ್ನೊಂದ್ ಪ್ಲೇಟ್ ಲಡ್ಡು ಕೊಡ್ತೀರಾ? ಏ ಬನ್ನು, ನೀನೇನು ಮನುಷ್ಯನಾ ಅಥವಾ ಮಿಕ್ಸಿನಾ? ಹೇಗೇನೋ ಇದನ್ನ ಇಷ್ಟೊಂದು ತಿಂತಾ ಇದೀಯಾ? ಸುಮ್ನೆ ಇರಿ, ಇದು ನನ್ನ ಟ್ಯಾಲೆಂಟು. ಇವಾಗ 3ನೇ ರೌಂಡ್ ನಡೀತಿತ್ತು. ಇವಾಗ್ಲೇ ತುಂಬಾ ಮಂದಿ ಡ್ರಾಪ್ ಆಗಿದ್ದಾರೆ. ಚಿಚ್ಚು ವಾಂತಿ ಮಾಡ್ಕೊಳ್ತಿದೆ. ಚೋಟು ಹೊಟ್ಟೆ ಉಬ್ಬಿಸ್ಕೊಂಡು ಮಲ್ಕೊಂಡಿದೆ. ಮುನಿ ಇವಾಗ ಸೋಡಾ ಕುಡಿತಿದೆ. ಇವಾಗ ಲೀಡ್ ಅಲ್ಲಿರೋದು ಮಕ್ಳೇ. ಬನ್ನು, ಚಿನ್ನು, ಬುಜ್ಜಿ. ಈ ರೌಂಡು ಗಂಜಿನು ಉಪ್ಪಿನಕಾಯಿ. ದೊಡ್ಡ ಪಾತ್ರೆಯಲ್ಲಿ ಮೊಸರನ್ನ ಇಟ್ರು. ಚಿನ್ನು ಅದನ್ನ ನೋಡಿದ ತಕ್ಷಣ ಕೈ ಎತ್ತ. ಜಜ್ಜವ್ರೆ, ನನಗೆ ಹೊಟ್ಟೆ ತುಂಬಿ ಹೋಗಿದೆ, ನಾನು ಕ್ವಿಟ್ಟು. ಇವಾಗ ಬನ್ನು ಹಾಗೂ ಬುಜ್ಜಿ ಮಾತ್ರ ಇದ್ರು. ಬುಜ್ಜಿ, ನೀನು ಗೆಲ್ಬೇಕು, ನಮ್ ಮರ್ಯಾದಿನ ಉಳಿಸ್ಬೇಕು. ಏ ಬನ್ನು, ಸೋಲ್ಬೇಡ ಕಣೋ, ಆ ಚಿನ್ನ ನಮಗೇನೆ. ಬುಜ್ಜಿ ಮೆಲ್ಲೆ ತಿಂದ್ಕೊಂಡು, ಏ ಬನ್ನು, ನಿನಗೆ ಹೊಟ್ಟೆ ತುಂಬಿಲ್ವಾ? ಇನ್ನು ತಿಂತೀಯಾ? ಜಿ, ಮೊಸರನ್ನ ಅಂದ್ರೆ ನನಗೆ ತುಂಬಾ ಇಷ್ಟ. ಇದನ್ನ ತಿಂದ್ರೆ ಹೊಟ್ಟೆಯಲ್ಲಿರುವ ಖಾರ, ಸ್ವೀಟು ಎಲ್ಲ ತಣ್ಣಗಾಗುತ್ತೆ. ನೀನು ತಿನ್ನು. ಇಬ್ರು ಸ್ಪೀಡ್ ಆಗಿ ತಿಂತಾ ಇದ್ರು. ಬುಜ್ಜಿ ಬನ್ನುಗೆನೆ ಟಫ್ ಕೊಡ್ತಾ ಇದ್ಲು. ಅದನ್ನ ಟೊನಿ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ನನ್ ಮಗಳು ಇಷ್ಟು ಚೆನ್ನಾಗಿ ತಿಂತಾಳೆ ಅಂತ ನನಗೆ ಗೊತ್ತಿಲ್ಲ. ನನ್ ಗೆಲ್ಬೇಕು, ಆ ಚಿನ್ನವನ್ನು ನಾವೇ ತಾನೇ ಗೆಲ್ಬೇಕು. ಕೊನೆವರೆಗೂ ಇಬ್ರು ಆ ಮೊಸರನ್ನ ತಿಂತಾ ಇದ್ರು. ಪಾತ್ರೆ ಖಾಲಿ ಆಯ್ತು. ಜಡ್ಜಸ್ಗಳು ಆಶ್ಚರ್ಯಪಟ್ರು. ಇದು ಅದ್ಭುತ, ಚರಿತ್ರೆಯಲ್ಲಿ ಯಾವಾಗ್ಲೂ ಹೀಗೆ ನಡೆದಿಲ್ಲ. ಬನ್ನುಗೆ ಪೈಪೋಟಿಯಾಗಿ ಬುಜ್ಜಿ ಕೂಡ ಗೆದ್ದಿದ್ದಾಳೆ. ಇಬ್ಬರು ಒಂದೇ ರೀತಿ ಇರುವುದರಿಂದ ಇವರಿಬ್ಬರು ಕೂಡ ಪೈಪೋಟಿಯಲ್ಲಿ ವಿಜೇತರಾಗಿದ್ದಾರೆ. ಎಲ್ರೂ ಸಂತೋಷ ಪಟ್ರು. ಚೋಟು ಹಾಗೂ ಟೋನಿ ಇಬ್ರು ತುಂಬಾನೇ ಸಂತೋಷ ಪಟ್ರು. ಚಿಚುಕಾಗಿಗೆ ಮಾತ್ರ ತುಂಬಾ ಅಸೂಯೆಯಾಗ್ತಿತ್ತು. ಛೀ, ನನ್ನ 1000 ರೂಪಾಯಿ ವೇಸ್ಟ್ ಆಯ್ತು. ಆ ಬಜ್ಜಿ ಎಲ್ಲ ನನ್ನ ಹೊಟ್ಟೆಯೊಳಗೆ ಹೋಗಿ ಏನೇನೋ ಕೆಲಸ ಮಾಡ್ಬಿಡ್ತು. ಬಹುಮಾನವಾಗಿ ಇಬ್ರಿಗೂ ಚಿನ್ನದ ಸೌಟನ್ನು ಕೊಡ್ತಿದೀವಿ. ಬನ್ನು ಆ ಸ್ಪೂನ್ ನ ತಗೊಂಡು, ಥ್ಯಾಂಕ್ ಯು ಆಂಟಿ. ಈ ಸ್ಪೂನ್ ಅಲ್ಲಿ ತಿನ್ನೋದು ಕಷ್ಟ ಅಲ್ವಾ, ಅದಕ್ಕೆ ನನಗೊಂದು ಪ್ಲೇಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಾನು ಈ ಸೌಟನ್ನು ನಮ್ಮ ಅಮ್ಮನಿಗೆ ಕೊಡ್ತೀನಿ. ಅಮ್ಮ, ನಾಳೆಯಿಂದ ನೀವು ಈ ಚಿನ್ನದ ಸೌಟಲ್ಲಿ ನನಗ್ ಬಡಿಸ್ಬೇಕು. ಗೇಮ್ ಓವರ್ ಆಯ್ತು. ಎಲ್ರೂ ಮನೆಗೆ ಹೊರಟ್ರು. ಆದ್ರೆ ಯಾರಿಂದಾನೂ ನಡಿಯಕ್ಕಾಗ್ಲಿಲ್ಲ. ಎಲ್ಲರ ಹೊಟ್ಟೆನೋ ಬಲೂನ್ ತರ ದೊಡ್ಡದಾಗಿತ್ತು. ಅಮ್ಮ, ನನ್ನ ಯಾರಾದ್ರೂ ಎತ್ಕೊಂಡೋಗಿ. ನನ್ನ ಕಾಲು ರಸ್ತೆ ಮೇಲೆ ನಿಲ್ಲಿಕ್ಕೇನೆ ಆಗ್ತಾ ಇಲ್ಲ. ನನಗೇನೆ ನಡ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಕಣೋ. 1000 ರೂಪಾಯಿಗೆ ಆಸೆ ಪಟ್ಟು ಏನೇನೋ ತಿಂದು ಇವಾಗ ಸೋಡಾ ಅಂಗಡಿನ ಹುಡುಕ್ಬೇಕಾಗಿದೆ. ಇದರಿಂದ ನನ್ನ ಫೇಸ್ ಹಾಳಾಯ್ತು, ನನ್ನ ಹೊಟ್ಟೆನೂ ಹಾಳಾಯ್ತು. ಹೀರೋಯಿನ್ ಕಾಂಪಿಟೇಷನ್. ಅಮ್ಮ, ನಿನಗೆ ಇವಾಗಾದ್ರೂ ಅರ್ಥ ಆಯ್ತಾ? ನೀನು ಇಷ್ಟೊಂದು ತಿನ್ನೋದಿಲ್ಲ ಅಂತ ನಿನಗೆ ಗೊತ್ತು ತಾನೆ, ಮತ್ತೆ ಯಾಕೆ ಅವ್ರ ಜೊತೆ ಪೈಪೋಟಿಗೆ ಹೋದೆ? ನನ್ನ 1000 ರೂಪಾಯಿ ಕಳೆದೋಯ್ತು ಅಂತ ನಾನೇ ಕೋಪದಲ್ಲಿದ್ದೀನಿ. ನೀನು ಇನ್ನು ನನ್ನ ಜೊತೆ ಮಾತಾಡಕ್ ಬರ್ಬೇಡ. ಬಾರೋ ಮನೆಗೆ, ನಾನು ಯಾರು ಅಂತ ತೋರಿಸ್ತೀನಿ. ಅಜ್ಜಿ, ನಿನಗೆ ಹೇಗಮ್ಮ ಇದೆ? ಅಮ್ಮ, ನನಗೆ ಗೆದ್ದಿದ್ದಕ್ಕೆ ಸಂತೋಷ ಆಗ್ತಿದೆ, ಆದ್ರೆ ನಾಳೆ ಶಾಲೆಗೆ ರಜೆ ಹಾಕ್ಬೇಕು. ನನ್ನಿಂದ ನಡೆಯಕ್ಕೆ ಕೂಡ ಆಗ್ತಿಲ್ಲ. ಎಲ್ರೂ ನಗುತ್ತಾ ಹೊಟ್ಟೆ ಹಿಡ್ಕೊಂಡು ಉರುಳ್ಕೊಂಡೇ ಮನೆಗೆ ಹೋದ್ರು. ಗುಬ್ಬಚ್ಚಿಯ ಹಲಸಿನ ಹಣ್ಣು ತೋಟ.
ಟುನಿಗುಬ್ಬಚ್ಚಿ ಇಷ್ಟು ದಿನ ಕಷ್ಟಪಟ್ಟು ಕೆಲಸ ಮಾಡಿ ಕೂಡಿಟ್ಟಿದ್ದ ಹಣದಲ್ಲಿ ಊರಿನ ಗಡಿಯಲ್ಲಿ ಅಡವಿಯ ಪಕ್ಕದಲ್ಲಿ 2 ಎಕರೆ ಹೊಲ ತಗೊಂಡ್ಲು. ಆದ್ರೆ ಚಿಚುಕಾಗೆ ಹಾಗೂ ಚೋಟುಗಿಳಿ ಅವಳನ್ನ ತಮಾಷೆ ಮಾಡಿದ್ರು. ಯಾಕೆ ಬೇರೆ ಜಾಗನೇ ಸಿಕ್ಕಿಲ್ವಾ, ಅಡವಿಯಲ್ಲಿ ಹೋಗಿ ಜಾಗ ತಗೊಂಡಿದ್ಯಾ ಅಂತ. ಹೀಗಿರುವಾಗ ಒಂದಿನ ರಾತ್ರಿ ಜೋರಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಮಳೆ ಬರ್ತಾ ಇತ್ತು. ಆವಾಗ ಒಂದು ಗುಡುಗು ಟುನಿಯ ಭೂಮಿಗೂ ಊರಿಗೂ ಮಧ್ಯದಲ್ಲಿರುವ ನೆಲದಲ್ಲಿ ಬಿತ್ತು. ಆವಾಗ ಆ ನೆಲ ಬಿರುಕು ಬಿಟ್ಟು ಆ ಜಾಗದಲ್ಲಿ ನದಿಯ ನೀರೆಲ್ಲ ಬಂದು ಸೇರಿತು. ಆದ್ರಿಂದ ಇವಾಗ ಟುನಿಯ ಜಾಗ ಒಂದು ಐಲ್ಯಾಂಡ್ ತರ ಕಾಣಿಸ್ತಾ ಇತ್ತು. ಆ ಐಲ್ಯಾಂಡ್ಗೆ ಹೋಗ್ಬೇಕು ಅಂದ್ರೆ ಬೋಟಲ್ ಹೋಗ್ಬೇಕು ಅಷ್ಟೇ. ಆಮೇಲೆ ಏನ್ ನಡೀತು ಅನ್ನೋದನ್ನ ನೋಡೋಣ. ಒಂದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಒಂದು ಬೋಟ್ ತಗೊಂಡು ಅವಳ ಐಲ್ಯಾಂಡ್ಗೆ ಮೇಲೆ ಹೋಗ್ತಾ ಇದ್ಲು. ಇದನ್ನ ನದಿ ತೀರದಲ್ಲಿ ನಿಂತ್ಕೊಂಡು ಚೋಟು ಹಾಗೂ ಚಿಚು ನೋಡ್ತಾ ಇದ್ರು. ನೋಡೋದ್ಯಾ ಚೋಟು, ಅವಳ ಅದೃಷ್ಟ ಹೇಗಿದೆ ಅಂತ. ಗುಡುಗು ಬಿದ್ದು ಅಡವಿ ಪಕ್ಕದಲ್ಲಿದ್ದ ಅವಳ ನೆಲ ಇವಾಗ ಐಲ್ಯಾಂಡ್ ತರ ಬದಲಾಗಿದೆ. ಇವಾಗ ಅವಳ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಬೋಟಲ್ಲಿ ಹೋಗ್ಬೇಕು. ಟೂರಿಸ್ಟು ಪ್ಲೇಸ್ ತರ ಒಳ್ಳೆ ಸಂಪಾದನೆ ಇರ್ಬೋದು ಅಲ್ವಾ? ಹೌದೌದು, ಅವಳ ಜಾಗ ಇವಾಗ ಸಾಧಾರಣ ಜಾಗ ಅಲ್ಲ, ಐಲ್ಯಾಂಡ್ ಅಲ್ವಾ? ಆ ಐಲ್ಯಾಂಡ್ ಅಲ್ಲಿ ಏನ್ ಬೆಳೆಸ್ತಾ ಇದ್ದಾಳೋ ಏನೋ, ಅದೇ ಏನು ಅರ್ಥನೇ ಆಗ್ತಿಲ್ಲ. ಏನ್ ಬೆಳೆಸ್ತಾಳೆ, ಹುಲ್ಲನ್ನ ಬಿಟ್ರೋ ಇಲ್ಲಾಂದ್ರೆ ಮೀನೋ ಕಪ್ಪೆನೋ ಬೆಳೆಸ್ತಿರ್ಬೋದು. ನೀರಿನ ಮಧ್ಯದಲ್ಲಿ ಬೇರೆ ಏನಾಗುತ್ತೆ. ಆದ್ರೆ ನಡೆದಿದೆ ಬೇರೆ. ಟುನಿ ನೀರು ಮಣ್ಣು ತುಂಬಾ ಚೆನ್ನಾಗಿರೋದ್ರಿಂದ ಆ ನೆಲದಲ್ಲಿ ಹಲಸಿನ ಹಣ್ಣು ಮರಗಳನ್ನ ಬೆಳೆಸ್ತಾ ಇದ್ಲು. ಕೆಲವು ತಿಂಗಳಲ್ಲಿ ಹಲಸಿನ ಹಣ್ಣು ಮರ ದೊಡ್ಡದಾಗಿ ಬೆಳೆದು ಅದರಲ್ಲಿ ಸುಮಾರು ಹಲಸಿನ ಹಣ್ಣುಗಳು ಬಿಟ್ಟು ಅದರ ಪರಿಮಳ ಊರೆಲ್ಲ ಹರಡ್ತಾ ಇತ್ತು. ಒಂದಿನ ಸಂಜೆ ಸಮಯ ಊರಲ್ಲಿ ತಂಪಾದ ಗಾಳಿ ಬೀಸ್ತಾ ಇದ್ದಾಗ ಆ ಗಾಳಿಯಲ್ಲಿ ಹಲಸಿನ ಹಣ್ಣು ಪರಿಮಳನೂ ಬರ್ತಾ ಇತ್ತು. ಆವಾಗ ಬನ್ನು ಗಾಳಿಯಲ್ಲಿ ಬರ್ತಾ ಇರುವ ಪರಿಮಳನ ನೋಡಿ, ಆಹಾ ಅಮ್ಮ, ಇದೇನಿದು ವಾಸನೆ ಅಮ್ಮ? ಜೇನ ಇಲ್ಲ ತುಪ್ಪನ? ಸಿಹಿ ಸಿಹಿಯಾಗಿದೆ. ಒಂದ್ ವೇಳೆ ಏನಾದ್ರೂ ಸಕ್ಕರೆ ಪಾಕ ಇರ್ಬೋದಾ? ನನಗೂ ವಾಸನೆ ಬರ್ತಾ ಇದೆ ಕಣೋ, ಇದು ಹಲಸಿನ ಹಣ್ಣು ವಾಸನೆ. ಆದ್ರೆ ಮೂರಲ್ಲಿ ಹಲಸಿನ ಮರನೇ ಇಲ್ವಲ್ಲ, ಆಮೇಲೆ ಹೇಗೆ? ಆವಾಗ ಚಿನ್ನುಕಾಗೆ ಅಲ್ಲಿಗೆ ಬಂದ. ಅತ್ತೆ ಅತ್ತೆ, ಇದು ಟುನಿಯತ್ತ ಐಲ್ಯಾಂಡ್ ಇಂದ ಬರ್ತಾ ಇದೆ. ಅಲ್ಲಿ ಸುಮಾರು ಹಲಸಿನ ಹಣ್ಣುಗಳು ಇದೆ, ದೊಡ್ಡ ದೊಡ್ಡ ಹಲಸಿನ ಮರಗಳು ಇದೆ. ನಾನು ಇವಾಗಷ್ಟೇ ಬೈನಾಕುಲರಲ್ಲಿ ನೋಡ್ದೆ. ಏನ್ರೋ ಹಲಸಿನ ಹಣ್ಣು ಬಗ್ಗೆ ಇಷ್ಟು ದೊಡ್ಡದಾಗಿ ಮಾತಾಡ್ತಾ ಇದ್ದೀರಾ? ಅದೇನು ಅಷ್ಟು ದೊಡ್ಡದಾ? ಹಾಗಂತ ಹೇಳ್ತಾ ಇದ್ದಾಗ್ಲೇ, ಆಹಾಹಾ ಏನ್ ವಾಸನೆ ಇದು! ನಿಜವಾಗ್ಲೂ ಈ ಹಲಸಿನ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ. ಅಮ್ಮ, ಒಂದ್ ವೇಳೆ ಹಲಸಿನ ಹಣ್ಣೆಲ್ಲ ಟುನಿಯತನೇ ತಿಂತಾ ಇರ್ಬೋದಾ? ಹಾಗ್ ಮಾತ್ರ ನಡಿಲೇಬಾರ್ದು. ನನಗೆ ಹಲಸಿನ ಹಣ್ಣು ಬೇಕು, ಹೋಗಿ ತಗೊಳ್ಳೇಬೇಕು. ಹೀಗಿರುವಾಗ ಮರುದಿನ ಬೆಳಗ್ಗೆ ಟುನಿ ಸುಮಾರು ಹಲಸಿನ ಹಣ್ಣುಗಳನ್ನ ಅವಳ ತೋಟದಿಂದ ಕಿತ್ಕೊಂಡು ಊರಿನ ಮಧ್ಯದಲ್ಲಿ ಬಂದ್ಲು. ಅವಳು ನದಿ ತೀರದಲ್ಲಿ ಒಂದು ಕೊಡೆ ಇಟ್ಕೊಂಡು ಕೆಳಗಡೆ ಒಂದು ಕುರ್ಚಿ ಹಾಕೊಂಡು ಅದ್ರಲ್ಲಿ ಕೂತ್ಕೊಂಡಿದ್ಲು. ಕೆಳಗಡೆ ಸುಮಾರು ಹಲಸಿನ ಹಣ್ಣುಗಳನ್ನ ಇಟ್ಟು ಪಕ್ಕದಲ್ಲಿ ಒಂದು ಚಾಕು ಇಟ್ಕೊಂಡಿದ್ಲು. ಹಾಗೇನೆ ಎಣ್ಣೆ ಡಬ್ಬನ ಇಟ್ಕೊಂಡಿದ್ಲು. ಆವಾಗ ಟುನಿ ಜೋರಾಗಿ, ಹಲಸಿನ ಹಣ್ಣಮ್ಮ, ಹಲಸಿನ ಹಣ್ಣು, ಜೇನಿನ ತರ ಸಿಹಿಯಾಗಿರುವ ಹಲಸಿನ ಹಣ್ಣು, ಬನ್ನಿ ಬನ್ನಿ, ಕಮ್ಮಿ ಬೆಲೆನೆ. ಹಾಗಂತ ಹೇಳಿದಾಗ ಊರಿನವರು ಎಲ್ರೂ ಅಲ್ಲಿಗೆ ಬಂದ್ರು. ಆ ಶಬ್ದ ಕೇಳಿ ಚೋಟು, ಚಿಚು, ಚಿನ್ನು, ಬನ್ನು ಎಲ್ರೂ ಕೂಡ ಅಲ್ಲಿಗೆ ಬಂದ್ರು. ಆವಾಗ ಚಿಚುಕಾಗೆ ಅಷ್ಟು ದೊಡ್ಡ ಹಲಸಿನ ಹಣ್ಣನ್ನ ನೋಡಿ, ಆಹಾ ಟುನಿ, ಇದು ನಿಜವಾಗ್ಲೂ ಹಲಸಿನ ಹಣ್ಣ ಇಲ್ಲ ಕುಂಬಳೆಕಾಯ? ಇಷ್ಟು ದೊಡ್ಡದಾಗಿದೆ. ನನ್ ತೋಟದಲ್ಲಿ ಬೆಳೆದಿದ್ದು ಚಿಚು, ಹೈಬ್ರಿಡ್ ಏನೂ ಇಲ್ಲ, ನಾಟುಕಾಯಿನೇ ಇದು. ತುಂಬಾ ಚೆನ್ನಾಗಿರುತ್ತೆ, ಬೇಕಾದ್ರೆ ತಗೊಂಡ್ ತಿನ್ನೋಡು. ಟುನಿ, ನಾವು ಸ್ನೇಹಿತರಲ್ವಾ, ಬೆಲೆ ಎಷ್ಟು ಅಂತ ಹೇಳ್ತೀಯಾ? ಚೋಟು, ವ್ಯಾಪಾರದಲ್ಲಿ ಸ್ನೇಹ ಇರಲ್ಲ. ಒಂದು ಹಣ್ಣಿಗೆ 500 ರೂಪಾಯಿ. ಒಂದ್ ವೇಳೆ ಒಳಗಡೆ ಇರೋ ಹಣ್ಣು ಬೇಕಂದ್ರೆ ಡಜನ್ಗೆ 100 ರೂಪಾಯಿ. ಏನು ಚಿನ್ನದ ಬೆಲೆ ಹೇಳ್ತಾ ಇದೀಯ ಟುನಿ? 200 ರೂಪಾಯಿ ಅಂದ್ರೆ ಹೇಳು, ಇವಾಗ್ಲೇ ಒಂದು ಹಣ್ಣು ತಗೊಳ್ತೀನಿ. ಆವಾಗ ಟುನಿ ನಗುತ್ತಾ, 200 ರೂಪಾಯಿಗೆ ಸಿಪ್ಪೆ ಕೂಡ ಬರಲ್ಲ ಚಿಚೋ. ನೀನ್ ತಗೊಳ್ಳೋದಾದ್ರೆ ತಗೋ, ಇಲ್ಲಾಂದ್ರೆ ಜರ್ಗು, ನಾನು ಕಸ್ಟಮರ್ಸ್ಗೆ ಮಾತಾಡ್ತೀನಿ. ಅಮ್ಮ, ಏನಮ್ಮ ಇದು? ಈ ರೀತಿ ಮಾತಾಡ್ತಾ ಇದ್ರೆ ಆಮೇಲೆ ಹಲಸಿನ ಹಣ್ಣು ತಿನ್ನಕ್ಕೆ ಸಿಗಲ್ಲ. ತಗೊಳ್ಳಿ ಅತ್ತೆ, ಈ ಸ್ಯಾಂಪಲ್ ಏನಾದ್ರೂ ಇದ್ರೆ ಕೊಡ್ತೀರಾ? ಹಣ್ಣು ಹೇಗಿದೆ ಅಂತ ತಿನ್ನೋಡ್ಬೋದಲ್ವಾ? ನನ್ ಮೇಲೆ ನಂಬಿಕೆ ಇಲ್ವಾ ಬನ್ನೋ? ಸ್ಯಾಂಪಲ್ ಎಲ್ಲ ಏನು ಕೊಡಕ್ಕಾಗಲ್ಲ. ಚಿಚುಕಾಗಿಗೆ ಕೋಪ ಬಂತು. ಅವಳು ಅಷ್ಟ್ ಬೆಲೆ ಕೊಟ್ಟು ಹಣ್ಣು ತಗೊಳ್ಳೋದು ಬೇಡ, ಇವತ್ ರಾತ್ರಿ ಐಲ್ಯಾಂಡ್ಗೆ ಹೋಗಿ ಹಣ್ಣು ಕದ್ಕೊಂಡ್ ಬಂದು ತಿನ್ನೋಣ ಅಂತ ಅಂದ್ಕೊಂಡು ಚೋಟುನ ಸ್ವಲ್ಪ ದೂರ ಕರ್ಕೊಂಡು ಹೋಗಿ, ಚೋಟು, ಅಷ್ಟ್ ಬೆಲೆ ಕೊಟ್ಟು ಟುನಿ ಹತ್ರ ತಗೊಂಡು ತಿನ್ನೋದೇನ್ ಬೇಡ. ಇವತ್ ರಾತ್ರಿ ನನ್ನ ಹತ್ರ ಒಂದು ಚಿಕ್ಕ ದೋಣಿ ಇದೆ, ಅದ್ರಲ್ಲಿ ಅವಳ ಐಲ್ಯಾಂಡ್ಗೆ ಹೋಗಿ ಹಣ್ಣುಗಳನ್ನೆಲ್ಲ ಕಿತ್ಕೊಂಡ್ ಬಂದ್ಬಿಡೋಣ. ಏನು,
ಅಯ್ಯೋ, ನದಿಯಲ್ಲಿ ಒಂದ್ ವೇಳೆ ಮೊಸಳೆಗಳಿದ್ರೆ? ಮೊಸಳೆಗಳ ಹಣ್ಣು ಬೇಕಾ ಬೇಡ್ವಾ? ಹಾಗೆ ಆ ದಿನ ರಾತ್ರಿ ಚಿಚುಕಾಗೆ ಚೋಟಿಗಿಳಿ, ಚಿನ್ನು, ಬನ್ನು ಎಲ್ರೂ ಸೇರಿ ಚಿಚು ಹತ್ರ ಇದ್ದ ಒಂದು ಚಿಕ್ಕ ದೋಣಿಯಲ್ಲಿ ಟುನಿಯ ಐಲ್ಯಾಂಡ್ಗೆ ಯಾರಿಗೂ ಗೊತ್ತಿಲ್ಲದೆ ಹೋಗ್ತಾ ಇದ್ರು. ಬೇಗ ಹುಟ್ಟು ಹಾಕ್ರೋ, ಟುನಿ ನೋಡೋದಕ್ಕಿಂತ ಮುಂಚೆ ಹೋಗ್ಬೇಕು. ಆಂಟಿ, ಈ ದೋಣಿ ರೌಂಡ್ ಆಗಿ ಸುತ್ತಾ ಇದೆ, ನೀವು ಹುಟ್ಟು ಹಾಕ್ತಾ ಇದ್ದೀರಾ ಇಲ್ಲ ಬೇಳೆ ಆಡಿಸ್ತಾ ಇದ್ದೀರಾ? ಯಾಕೆ ಈ ರೀತಿ ರೌಂಡ್ ಆಗಿ ಬರ್ತಾ ಇದೆ? ಸುಮ್ನಿರೋ, ನಾನೇ ಫಸ್ಟ್ ಟೈಮ್ ಹುಟ್ಟು ಹಾಕ್ತಾ ಇದ್ದೀನಿ. ಅವರು ಕಷ್ಟಪಟ್ಟು ಆ ಐಲ್ಯಾಂಡ್ ಹತ್ರ ಬಂದ್ರು. ಆದ್ರೆ ಅಷ್ಟರಲ್ಲಿ ಟುನಿಯ ಜಾಗದಲ್ಲಿ ಲೈಟ್ ಉರಿತಾ ಇತ್ತು. ಆವಾಗ ಟುನಿ ಒಂದು ಮೈಕ್ ಹಿಡ್ಕೊಂಡು ಜೋರಾಗಿ ಕಿಚ್ಚಾಡಿದ್ಲು. ಯಾರದು? ಯಾರೋ ಕಳ್ರಾ? ಇಲ್ಲಿಗೆ ಬಂದ್ರೆ ನನ್ನ ಕೈಯಲ್ಲಿ ಮೆಣಸಿನುಡಿನ ಇಟ್ಕೊಂಡಿದ್ದೀನಿ. ಒಂದ್ ಅಡಿ ಈ ಕಡೆ ಇಟ್ರೋ ಮೆಣಸಿನುಡಿ ನಿಮ್ ಕಣ್ಣಲ್ಲಿರುತ್ತೆ ಅಷ್ಟೇ. ಅಯ್ಯೋ, ದೋಣಿ ತಿರುಗ್ಸರೋ, ಟುನಿ ಅಲ್ಲೇ ಕಾವಲಿಗಿದ್ದಾಳೆ, ಹೋಗ್ಬಿಡೋಣ. ಇವಾಗ ಹೋಗ್ಬೇಕಂದ್ರೆ ಪುನಃ ಹುಟ್ಟಾಕ್ಬೇಕು, ಕೈಯೆಲ್ಲ ನೋವಾಗ್ತಾ ಇದೆ. ಆಂಟಿ, ನಾವು ಹಲಸಿನಗೋಸ್ಕರ ಬಂದಿಲ್ಲ, ಸುಮ್ನೆ ತಂಪಾದ ಗಾಳಿ ಬೀಸ್ತಾ ಇತ್ತಾ, ಅದಕ್ಕೋಸ್ಕರ ಈ ಕಡೆ ಬಂದಿದ್ದೋ. ತಂಪಾದ ಗಾಳಿಗೋಸ್ಕರ ಈ ಸಮಯದಲ್ಲಿ ಬರ್ತಾರಾ? ಯಾರಾದ್ರೂ ಬಾಯಿ ಮುಚ್ಕೊಂಡು ಹೋಗಿ ನಾಳೆ ಅಂಗಡಿ ಹತ್ರ ಬನ್ನಿ. ಹಾಗಂತ ಹೇಳಿದಾಗ ಚಿಚು ಬ್ಯಾಚ ಅಯ್ಯೋ ಪಾಪ ಅನ್ನೋ ತರ ಬೇರೆ ದಾರಿ ಇಲ್ಲದೆ ಹುಟ್ಟು ಹಾಕೊಂಡು ಪುನಃ ಅವ್ರೂರಿಗೆ ವಾಪಸ್ ಬಂದ್ರು. ಮರುದಿನ ಬೆಳಗ್ಗೆ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಚಿಚು, ಚೋಟು, ಚಿನ್ನು ಹಾಗೂ ಬನ್ನು ಎಲ್ರೂ ಟುನಿಯ ಅಂಗಡಿಯ ಹತ್ತಿರ ಹೋದ್ರು. ಟುನಿ, ನಾವು ಸೋತೋದ್ವಿ, ನೀನ್ ಗೆದ್ದೆ. ಹೋಲ್ಸೇಲ್ ರೇಟಿಗೆ ಹೇಳ್ತೀಯಾ? ನಾವು ತಗೊಂಡು ಮಾರ್ಕೊಳ್ತೀವಿ. ಆವಾಗ ಟುನಿಗೂ ಪಚ್ಚಿ ಗರ್ವದಿಂದ, ಹಾಗ್ ಬನ್ನಿ ದಾರಿಗೆ. ಹೋಲ್ಸೇಲ್ ರೇಟ್ ಅಂದ್ರೆ ಒಂದು ಹಣ್ಣಿಗೆ 400 ರೂಪಾಯಿ. ನೀವು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಹಾಗಾದ್ರೆ ನನಗೊಂದು 10 ಹಣ್ಣು ಬೇಕು. ನನಗೆ 20 ಹಣ್ಣು ಬೇಕು, ನಾನು ಸಿಟಿಗೆ ತಗೊಂಡು ಹೋಗ್ತೀನಿ. ಯಾರಿಗೆ ಎಷ್ಟು ಬೇಕೋ ತಗೊಳ್ಳಿ, ಆದ್ರೆ ಒಂದ್ ಕಂಡೀಷನ್, ನೀವು ಹಣ್ಣು ತೆಗೆಯುವಾಗ ಕೈಯಲ್ಲಿ ಆ ಹಾಲು ಅಂಟ್ಕೊಳ್ಳುತ್ತೆ. ಆಮೇಲೆ ನನ್ನನ್ನೇನು ಹೇಳ್ಬಾರ್ದು. ಹಾಲು ಅಂಟ್ಕೊಂಡ್ರೆ ಅಂಟ್ಕೊಳ್ಳಿ, ನನಗೆ ಒಂದು ಫುಲ್ ಹಣ್ಣನ್ನ ಕೊಡಿ ಆಂಟಿ. ಹಾಗಂತ ಹೇಳ್ದ ಬನ್ನು. ಬನ್ನು ಹಲಸಿನನ್ನ ಮನೆಗೆ ತಗೊಂಡ್ ಬಂದು ಆಸೆಯಿಂದ ಕೈಗೆ ಎಣ್ಣೆ ಉಚ್ಕೊಳ್ಳದೆ ಆ ಹಣ್ಣನ್ನ ತೆಗ್ದಾಗ ಅದರಲ್ಲಿದ್ದ ಹಾಲೆಲ್ಲ ಅವನ ಮುಖದಲ್ಲಿ ಕೈಯಲ್ಲಿ ಅಂಟ್ಕೊಳ್ತು. ಅಯ್ಯೋ, ಇದೇನಿದೋ, ನನ್ ಮೂಗು, ನನ್ ಕೈ, ನನ್ ರೆಕ್ಕೆ ಎಲ್ಲ ಅಂಟ್ಕೊಳ್ತು. ಈ ಹಾಲೆಲ್ಲ ಅಂಟ್ಕೊಂಡಿದೆ, ಇವಾಗ ನಾನು ಹಣ್ಣು ಹೇಗ್ ತಿನ್ನೋದು? ಆವಾಗ ಚೋಟು ಕೋಪದಿಂದ, ಅದಕ್ಕೆ ಅಲ್ವೇನೆ ಹೇಳಿದ್ದು ಮೊದ್ಲು ಎಣ್ಣೆ ಉಚ್ಕೋ ಅಂತ, ಇವಾಗ ನಿನ್ನ ಸೀಮೆ ಎಣ್ಣೆಲ್ ಹಾಕ್ಬೇಕಷ್ಟೇ. ಹ, ಬನ್ನು ನೋಡಕ್ಕೆ ಇವಾಗ ಸ್ಟಿಕ್ಕರ್ ತರ ಇದ್ದಾನೆ. ಹಾಗೆ ಈ ಕಡೆ ಟುನಿಯ ಗುಬ್ಬಚ್ಚಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅವಳು ಬೆಳಗ್ಗೆ ಹಲಸಿನನ್ನ ನದಿ ತೀರಕ್ಕೆ ತಗೊಂಡ್ ಬರೋದು, ಸಂಜೆ ತನಕ ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋದು, ಆಮೇಲೆ ಸಂಜೆ ಸಮಯ ಆ ಹಣನ ಮನೆಗೆ ತಗೊಂಡ್ ಹೋಗ್ತಾ ಇದ್ಲು. ಹೀಗಿರುವಾಗ ಈ ಕಡೆ ಕಷ್ಟಪಟ್ಟು ಹಾಲನ್ನೆಲ್ಲ ತೆಗೆದು ಚಿಚು ಹಾಗೂ ಚೋಟು ಎಲ್ರು ಸೇರಿ ಹಲಸಿನ ಹಣ್ಣು ತಿಂತಾ ಇದ್ರು. ಸುಮ್ನೆ ಹೇಳ್ಬಾರ್ದು, ನಿಜವಾಗ್ಲೂ ಅವಳಲ್ಲಿ ಏನ್ ಮಾಡ್ತಾ ಇದ್ದಾಳೋ ಏನೋ. ಈ ಹಣ್ಣಂತೂ ಜೇನು ತರ ತುಂಬಾ ಸಿಹಿಯಾಗಿದೆ ಅಲ್ವಾ ಚೋಟು? ಹೌದೌದು, ಈ ಹಣ್ಣಿಗೆ 400 ರೂಪಾಯಿ ಕಡಿಮೆನೆ, ಎಷ್ಟು ಬೇಕಾದ್ರೂ ಕೊಡ್ಬೋದು ಅಲ್ವಾ? ಆವಾಗ ಬನ್ನು ಕೂಡ ಹೀಗ ಕಷ್ಟಪಟ್ಟು ಹಣ್ಣು ತಿಂದು, ಏನ್ ಬೇಕಾದ್ರೂ ಹೇಳಿ, ಟೊನಿ ಆಂಟಿ ಸೂಪರ್, ಅವ್ರು ಮಾರೋ ಈ ಹಣ್ಣನ್ನು ಸೂಪರ್. ಇಂಥ ಹಣ್ಣನ್ನ ನನ್ನ ಜೀವನದಲ್ಲಿ ನಾನು ಯಾವಾಗ್ಲೂ ತಿಂದಿದ್ದೇ ಇಲ್ಲ. ಹಾಗಂತ ಹೇಳ್ದ ಬನ್ನು. ಈ ಕಡೆ ಟೊನಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಅವಳು ಕೈ ತುಂಬಾ ಹಣನೂ ಸಂಪಾದನೆ ಮಾಡ್ತಾ ಇದ್ಲು. ಹಾಗೆ ಅವಳು ರಾಣಿಯಾಗಿ ಜೀವನ ಬಾಳ್ತಾ ಇದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಕೃತಿ ವಿಪತ್ತಿಗೆ ಕೂಡ ಯಾವಾಗ್ಲೂ ಏನಾದ್ರೂ ಒಂದು ಕಾರಣ ಇರುತ್ತೆ. ಅದು ಟೊನಿಗೆ ಅದೃಷ್ಟವಾಗಿ ಬದಲಾಯಿತು. ಆದ್ರಿಂದ ಅವಳು ಕೈ ತುಂಬಾ ಹಣ ಸಂಪಾದನೆ ಮಾಡಿ ಸಂತೋಷವಾಗಿ ಬಾಳ್ತಾ ಇದ್ಲು.